ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ನನ್ನ ಮೊದಲನೇ ಮಿನಿ ವ್ಲಾಗು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಂಕದಕಟ್ಟೆ ಹತ್ರ ಇರುವಂತಹ ಪಿಜ್ಜಾ ಹಟ್ಗೆ ಹೋಗಿದ್ವಿ. ನನಗೆ ಬೇರೆ ಕಡೆಗಿಂತ ಹೋಲಿಸ್ಕೊಂಡ್ರೆ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಅಲ್ಲೇ. ನೀವು ಒಂದ್ಸಲ ಬೇಕು ಅಂದರೆ ಅಲ್ಲೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ನಾವು ತೊಗೊಂಡಿದ್ದು ಕಾರ್ನ್ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ತೊಗೊಂಡಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಕೋಲ್ಡ್ ಕಾಫಿ ಕೊಟ್ಟಿದ್ರು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದು ಆಮೇಲೆ ಹಾಕ್ತೀನಿ ನೋಡಿ ಒಂದ್ಸಲ ನನ್ನ ಮಗನ ರಿಯಾಕ್ಷನು. ಈಗ ಎಲ್ರಿಗೂ ನನ್ನ ಹಸ್ಬೆಂಡೇ ಸರ್ವ್ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅಲ್ಲಿ ಹೋಗಿದ್ವಿ. ನನಗೆ ಯಾವಾಗಲೂ ಅವನು ಅಲ್ಲೇ ಕೇಳ್ತಾನೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವು ಅಲ್ಲೇ ಹೋಗ್ತಿದ್ವಿ. ನನ್ನ ಮಗನ ಟೇಸ್ಟ್ ಹೆಂಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತುಂಬ ಇಷ್ಟಪಟ್ಟು ತಿಂತಿದ್ದ ಅದು. ಸೊ ಹಂಗಾಗಿ ನಾವು ಅಲ್ಲೇ ಡಿ ಮಾರ್ಟ್ ಹತ್ರನೇ ಹೋಗ್ತಿದ್ವಿ, ಸುಂಕದಕಟ್ಟೆಲಿರೋ ಕಡೆನೇ. ಬಟ್ ಕೋಲ್ಡ್ ಕಾಫಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿಲ್ಲ ಅಂತ ಅಂದ್ರೂ ತೊಗೊಂಬಿಟ್ಟಿದ್ದೀವಲ್ಲ ಅಂತ ನನ್ನ ಹಸ್ಬೆಂಡೇ ಫುಲ್ ಖಾಲಿ ಮಾಡಿದ್ರು. ಇದಾದಮೇಲೆ ತಿಂತ ನನ್ನ ಮಗನ ಟೇಸ್ಟ್ ಹೆಂಗಿದೆಯೋ ಅಂತ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳ್ದ. ಆಮೇಲೆ ಸ್ವಲ್ಪ ರೇಗಿಸ್ಬಿಟ್ಟು ದನ ತಿಂದ್ಬಿಟ್ಟು ತಿಂದಂಗೆ ಹೋಯ್ತು, ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಇದಾದಮೇಲೆ ಡಿ ಮಾರ್ಟಲ್ಲಿ ಸ್ವಲ್ಪ ಗ್ರಾಸರಿ ತೊಗೊಳೋದಿತ್ತು. ಸೊ ಹಂಗಾಗಿ ನಾವು ಡಿ ಮಾರ್ಟ್ ಹೋದ್ವಿ. ಡಿ ಮಾರ್ಟಲ್ಲೆಲ್ಲ ಬೇಕಾಗಿರುವಂಥ ಗ್ರಾಸರಿ ಎಲ್ಲ ತೊಗೊಂಡು ಒಳಗಡೆ ಒಂದು ರೌಂಡ್ ಸುತ್ತಕೊಂಡು ನಾನು ಸುಮ್ಮನೆ ರೌಂಡ್ ಹೊಡಿತಾ ಇದ್ದೆ. ನನ್ನ ಹಸ್ಬೆಂಡ್ ಎಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ದರು. ಅಲ್ಲಿ ಏನೇನು ಬೇಕೋ ಎಲ್ಲನೂ ತೊಗೊಂಡು. ತುಂಬ ಸಲ ಅಂದ್ಕೊತೀವಿ ಡಿ ಮಾರ್ಟ್ಗೆ ಹೋಗೋದೇ ಬೇಡ, ಯಾಕಂದರೆ ಬೇಡದಿರೋದೇ ಜಾಸ್ತಿ ತೊಗೊತೀವಿ, ಸುಮ್ಮನೆ ಬೇಡದಿರೋದೆಲ್ಲ ಬಿಲ್ ಮಾಡಿಸ್ತೀವಿ ಅಂತ. ಬಟ್ ಆದ್ರೂ ಹಂಗೆ ಹೋಗ್ತಾನೆ ಇರ್ತೀವಿ. ಸುಮ್ಮನೆ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಹೋಗ್ತೀವಿ. ನಾವೇನೋ ತೊಗೋಬೇಕು ಅಂದ್ಕೊಂಡು ಹೋಗ್ತೀವಿ, ಬಟ್ ಬೇಡದಿರೋದೇ ಅರ್ಧ ತುಂಬಿಸ್ಕೊಂಡು ಬರ್ತೀವಿ. ಸೊ ಹಂಗಾಗಿ ಆದಷ್ಟು ಡಿ ಮಾರ್ಟ್ ಅವಾಯ್ಡ್ ಮಾಡಬೇಕು ಅಂದ್ಕೊತೀವಿ, ಆಗೋದೇ ಇಲ್ಲ. ಮತ್ತು ಅದನ್ನೆಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ನನ್ನ ಮಗ ಕೇಕ್ ತಿನ್ನಬೇಕು ಅಂತ ಹೇಳ್ದ. ಅದ್ರ ಮುಂದೆ ಹ್ಯಾಪಿ ಬೆರೀಸ್ ಅಂತ ಒಂದು ಸ್ಟಾಲ್ ಇದೆ. 3 ವಂಡರ್ಸ್ ಅಂತ ಕೇಕ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದವಾಗೂ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಮತ್ತೆ ನನ್ನ ಮಗ ತಿನ್ನಬೇಕು ಅಂತ ಹೇಳ್ದ. ಅದಕ್ಕೆ ಮತ್ತೆ ಹೋಗಿ ಕೊಡಿಸ್ದೆ. ತುಂಬ ಇಷ್ಟಪಟ್ಟು ತಿಂದ. ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ರೇಟ್ ಸ್ವಲ್ಪ 100 ರೂಪೀಸ್ ಜಾಸ್ತಿ. ಕ್ವಾಂಟಿಟಿ ಕಡಿಮೆ ಇದ್ದರೂ ಬಟ್ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. 3 ಥರ ಕೇಕ್ ಹಾಕಿ ಅದಕ್ಕೆ ಚಾಕ್ಲೇಟ್ ಸಿರಪ್ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಹೋಗಿ, ಡಿ ಮಾರ್ಟ್ ಮುಂದೆನೇ ಇರುತ್ತೆ ಆ ಸ್ಟಾಲು, ಒಂದ್ಸಲ ಹೋಗಿ ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಇದು. ನಾನು ಡಿ ಮಾರ್ಟ್ಗೆ ಹೋದಾಗೆಲ್ಲ ನಾನು ನನ್ನ ಮಗ ಇಬ್ಬರೂ ಸಹ ಇದನ್ನು ತಿಂತೀವಿ. ನೀವು ಈ ಡಿ ಮಾರ್ಟ್ ಹತ್ರ ಇರೋಂಥ ಹ್ಯಾಪಿ ಬೆರೀಸಲ್ಲಿ ಯಾರ್ಯಾರು ಹೋಗಿ ಕೇಕ್ ಅದು ಟೇಸ್ಟ್ ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಗೊತ್ತಿಲ್ಲದವ್ರು ಯಾರಾದರೂ ಹೋಗಬೇಕು ಅಂತ ಅಂದರೆ ನೋಡಿ, ಒಂದ್ಸಲ ನಾನು ಲೊಕೇಶನ್ ತೋರಿಸ್ತೀನಿ ಇಲ್ಲಿ ಡಿ ಮಾರ್ಟ್ ಹತ್ರ ಇರೋವಂಥದ್ದು. ನೀವು ಹೋಗಿ ಒಂದ್ಸಲ ಬೇಕಾದ್ರೆ ವಿಸಿಟ್ ಮಾಡಿ, ಹೋದಾಗ ಒಂದ್ಸಲ ಟೇಸ್ಟ್ ಮಾಡಿ. ಅದು ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕಾದ್ರೆ ಅಣ್ಣಮ್ಮನ ಕೂರಿಸಿದ್ರು. ಸೊ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ದೇವ್ರಿಗೆ ಒಂದ್ಸಲ ಕೈ ಮುಗಿದು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ಮಿನಿ ವ್ಲಾಗ್. ನಿಮ್ಗೆ ಯಾರಾದರೂ ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗೋಣ.